ಅಖಾಡದಲ್ಲಿ ಪ್ರಚಾರ ಪರ್ವ. ಅಧಿಕಾರ ದುರ್ಬಳಕೆಯಿಂದ ಕೊಲೆ ಆರೋಪ. ಹೆಬ್ಬಾಳ್ಕರ್ ವಿರುದ್ಧ ಸಂಜಯ್ ಪಾಟೀಲ್ ದೂರು. ನೀರಿಗಾಗಿ ಬೀದಿಗಿಳಿದು ನಾರಿಯರ ಪ್ರತಿಭಟನೆ. ಎಲ್ಲ ಸುದ್ದಿ ಡೀಟೇಲ್ಸ್ ಕರ್ನಾಟಕ ಟಾಪ್ 20. ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಒಕ್ಕಲಿಗ ಮಠದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಮೈಸೂರಿನಲ್ಲಿ ನಿನ್ನೆ ನಡೆದಂತಹ ಒಕ್ಕಲಿಗ ನಾಯಕರ ಸಭೆಯಲ್ಲಿ ಎಚ್ಡಿಕೆ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ. ಬೆನ್ನಿಗೆ ಚೂರಿ ಹಾಕ್ತವರನ್ನ ಒಕ್ಕಲಿಗ ಶ್ರೀ ಬಳಿ ಕರೆದೊಯ್ದ್ರು. ಆ ಮಠ ಏನ್ ರಾಜಕೀಯ ಮಠನ? ಅದು ರಾಜಕೀಯ ಸಭೆನ? ಚುಂಚುಂಗಿರಿ ಮಠವನ್ನ ಇಬ್ಬಾಗ ಮಾಡಿದ್ಯಾರು? ಜನರಿಗೆ ಏನ್ ಸಂದೇಶ ಕೊಡ್ತಿದ್ದಾರೆ ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. ಅಲ್ಲದೆ ಮಠವನ್ನ ಎರಡು ಭಾಗ ಮಾಡೋದಿಕ್ ಹೋದವ್ರು ಯಾರು? ನಾವು ಮಠವನ್ನ ಭಾಗ ಮಾಡೋದಿಕ್ ಹೋಗಿದ್ವಾ ಅಂದಿದ್ದಾರೆ. ಇನ್ನು ನನಗೆ, ವೆಂಕಟೇಶ್ಗೆ, ಚಲುವರಾಯ ಸ್ವಾಮಿಗೆ, ಕೃಷ್ಣ ಬೈರೇಗೌಡರಿಗೆ ಮುಂದೆ ರಾಜಕೀಯದಲ್ಲಿ ಒಳ್ಳೆ ಅವಕಾಶ ಇದೆ, ಅದನ್ನ ಕಳ್ಕೊಳ್ಳೋದಿಕ್ ಹೋಗಬೇಡಿ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ಈ ಮಠದ ವಿಚಾರ ನಾವು ಭಾಗ ಮಾಡಕ್ ಹೋಗಿದ್ದು, ಮಠನ ಉಳಿಬಾರ್ದು ಅಂತೇಳಿ ಇಡೀ ರಾಜ್ಯನ ಪ್ರವಾಸ ಮಾಡಬೇಕು. ನಾನು ಮುಂದಕ್ಕೆ ಹೋಗಿದ್ದೆ. ನಾನು ದೇವರು ವರನೂ ಕೊಡುತ್ತಿಲ್ಲ, ಶಾಪನೂ ಕೊಡುತ್ತಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಪತನ ವಿಚಾರವನ್ನ ಡಿಸಿಎಂ ಡಿಕೆಶಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. 2018ರಲ್ಲಿ ನಾವು 80 ಸೀಟನ್ನ ಗೆದ್ವಿ, ಬಿಜೆಪಿ 104 ಸ್ಥಾನ ಗೆದ್ರು. ಸಿದ್ದರಾಮಯ್ಯ 2ನೇ ಸಿಎಂ ಆಗೋದಿಕ್ಕೆ ಸಾಧ್ಯವಾಗ್ಲಿಲ್ಲ. ಆ ಸಂದರ್ಭದಲ್ಲಿ ನಾನೇ ಮುಂದಾಳತ್ವ ತೆಗೆದುಕೊಂಡು ಹಳೇದನ್ನ ಮರೆತೆ. ಸಮ್ಮಿಶ್ರ ಸರ್ಕಾರ ರಚನೆ ಆಯ್ತು, ಸಿಎಂ ಹಾಗೂ ಡಿಸಿಎಂ ಇಬ್ರು ಒಕ್ಕಲಿಗರಾಗ್ತಾರೆ ಅಂತ ಕೊನೆಗೆ ಪರಮೇಶ್ವರ ಅವರನ್ನ ಡಿಸಿಎಂ ಮಾಡಿದ್ವಿ. ಸ್ವಾಮಿಗಳು ಯಾವುದೇ ಫಂಕ್ಷನ್ಗೋಸ್ಕರ ಅಮೆರಿಕಾಗ್ ಹೋದ್ರು, ನಾವು ಹೋಗ್ತಾ ಇದ್ವಿ. ಪರಿಸ್ಥಿತಿ ಸರಿಯಾಗಿ ಅನುಸರಿಸ್ಕೊಂಡು ಹೋಗಿ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ಬರ್ಲೇ ಇಲ್ಲ, ಹೋಟೆಲ್ನಿಂದ ಹೊರಗಡೆ ಬರ್ಲೇ ಇಲ್ಲ. ಆದ್ರೆ 5 ಸ್ಟಾರ್ ಹೋಟೆಲ್ ನಲ್ಲಿ ಬೀಗ ಹಾಕೊಂಡು ಕುತ್ಕೊಂಡ್ರೆ ಹೇಗೆ ರಾಜಕಾರಣ ಮಾಡೋದಿಕ್ ಸಾಧ್ಯ ಅಂತ ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ರು. ಇಬ್ರು ಒಕ್ಕಲಿಗರಾಗೋದ್ರಲ್ಲಿ ಡೆಪ್ಟಿ ಸಿಎಂ ಅಂತ ಹೇಳಿದ್ರೆ ಕೊನೆಗೆ ಪರಮೇಶ್ವರ್ ಡೆಪ್ಟಿ ಸಿಎಂ ಮಾಡಿದ್ಮೇಲೆ ಅದನ್ನು ಉಳಿಸ್ಕೊಳಕ್ ಆಗದೆ ಸ್ವಾಮಿಗಳದ್ದು ಯಾವ್ದೋ ಫಂಕ್ಷನ್ ಇತ್ತು, ಅಮೆರಿಕಾದಲ್ಲಿ ನಾವು ಹೇಳ್ತಾ ಇದೀವಿ, ಪರಿಸ್ಥಿತಿ ಇದಿಲ್ಲ, ಅನ್ಸರ್ಸ್ಗೆ ಹೋಗಿ ಮಾಡಿ ಅಂತಂದ್ರೆ ಮನೆಯಿಂದ ಈಚೆ ಬರ್ಲಿಲ್ಲ, ಹೋಟ್ಲಿಂದ ಈಚೆನೆ ಬರ್ಲಿಲ್ಲ, 5 ಸ್ಟಾರ್ ಹೋಟ್ಲಿಂದಾನೆ ಬೀಗ ಹಾಕೊಂಡು ಹೆಂಗ್ ರಾಜಕಾರಣ ಮಾಡಕ್ಕಾಗ್ತದೆ? ಯಾರು ಉತ್ತರ ಹೇಳ? ಎಲ್ಲರೂ ಹೋಗಿ ನಮ್ಮವರು ಸೇರಿಕೊಂಡು ಹೋಗಿ ಇಳಿಸ್ಬೋದು. ರೆಬೆಲ್ ಈಶ್ವರಪ್ಪನವರ ವಿರುದ್ಧ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೊಟ್ಟಿದ್ದಾರೆ. ಹಾಸನದ ಹೊಳೆನರಸೀಪುರದಲ್ಲಿ ಮಾತನಾಡಿದ ವಿಜೇಂದ್ರ, ಈಶ್ವರಪ್ಪನವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ. ಕ್ಷೇತ್ರದ ಮತದಾರರು ಕೂಡ ಕ್ರಮ ಕೈಗೊಳ್ಳುತ್ತಾರೆ. ಅವರು ಎಷ್ಟೆಷ್ಟು ಮಾತನಾಡ್ತಾರೆ ಅದರ ದುಪ್ಪಟ್ಟು ಮತಗಳು ರಾಘವೇಂದ್ರ ಅವರಿಗೆ ಬೀಳುತ್ತೆ. ರಾಘವೇಂದ್ರ ಅವರು ಒಬ್ಬ ಜನಪ್ರಿಯ ಸಂಸದರಿದ್ದಾರೆ. ಈ ರೀತಿಯ ಪುಕ್ಸಟ್ಟೆ ಮಾತುಗಳನ್ನ ಜನರು ಗಮನಿಸ್ತಾರೆ. ಈಶ್ವರಪ್ಪ ಅವರು ಮಂತ್ರಿಯಾಗಿ ಶಿವಮೊಗ್ಗಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ? ಉಪಮುಖ್ಯಮಂತ್ರಿಯಾಗಿ ಶಿವಮೊಗ್ಗ ಜಿಲ್ಲೆಗೆ ಅವರ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಯಡಿಯೂರಪ್ಪ ಅವರು ಜಿಲ್ಲೆಗೆ, ರಾಜ್ಯಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಮನೆ ಮನೆಯಲ್ಲೂ ಮಾತನಾಡ್ತಾರೆ. ಅವರಿಂದ ಕಲಿಯಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಸಂಸದರಾಗಿರುವ ರಾಘವೇಂದ್ರ ಅವರು 2 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆದ್ದು ಬರ್ತಾರೆ. ಜನ ಈಶ್ವರಪ್ಪನವರಿಗೆ ಏನ್ ಬುದ್ಧಿ ಕಲಿಸಬೇಕು ಕಲಿಸ್ತಾರೆ ಅಂತ ಕಿಡಿಕಾರಿದ್ದಾರೆ. ಅವ್ರು ಏನೇನು ಎಷ್ಟೆಷ್ಟು ಮಾತಾಡ್ತಾರೆ ಅದ್ರದ್ದು ದುಪ್ಪಟ್ಟು ಮತಗಳು ರಾಘವೇಂದ್ರ ಅವರು ಬೀಳ್ತದೆ. ಈಶ್ವರಪ್ಪನವ್ರ ಮಂತ್ರಿಗಳಾಗಿ ಶಿವಮೊಗ್ಗ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿ ಜಿಲ್ಲೆಗೆ ಏನು ಕೊಡುಗೆ, ರಾಜ್ಯಕ್ಕೆ ಏನು ಕೊಡುಗೆ ಅಂತೇಳಿ ಮನೆಯಲ್ಲೂ ಕೂಡ ಮಾತನಾಡ್ತಾರೆ. ಸೊ ಅವರಿಂದ ಕಲಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ರಾಘವೇಂದ್ರ ಅವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ. ಧಾರವಾಡ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಇವತ್ತು ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆಗೂ ಮೊದಲು ಹುಬ್ಬಳ್ಳಿಯ ರಾಘವೇಂದ್ರ ಮಠ, 3000 ಮಠ, ಸಿದ್ಧಾರೂಢ ಮಠಕ್ಕೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಂಡರು. ಬಳಿಕ ನಗರದ ಶಿವಾಜಿ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಭರ್ಜರಿ ಮೆರವಣಿಗೆ ನಡೆಸಿ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಭಾಗಿಯಾಗಿದ್ವು. ಇನ್ನು ಜೋಶಿ ನಾಮಪತ್ರ ಸಲ್ಲಿಕೆಯ ವೇಳೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಮಾಜಿ ಸಚಿವ ಸಿಟಿ ರವಿ, ಶಾಸಕ ಅರವಿಂದ್ ಬೆಲ್ಲದ್ ಸೇರಿ ಹಲವರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಪ್ರಹ್ಲಾದ್ ಜೋಶಿ ಧಾರವಾಡ ಕ್ಷೇತ್ರದಿಂದ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ನನಗೆ ಬಹಳ ಸಂತೋಷ ಆಗಿದೆ. ಜನರ ಪ್ರೀತಿ ವಿಶ್ವಾಸವನ್ನು ನೋಡಿ ನಾನು ಸಂಭೀಭೂತನಾಗಿದ್ದೇನೆ, ಭಾವುಕನಾಗಿದ್ದೇನೆ. ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಪ್ರಮುಖ ನಾಯಕರು ಎಲ್ಲರೂ ಭಾರಿ ಒಂದು ಪ್ರಯತ್ನವನ್ನ ಮಾಡಿ ಜನರಿಗೆ ವಿಷಯವನ್ನ ಮುಟ್ಟಿಸಿ ಇವತ್ತು ನಾಮಿನೇಷನ್ ಇದೆ ಅಂತ ಸ್ವಯಂ ಸ್ಫೂರ್ತಿಯಿಂದ ಎಷ್ಟು ಜನ ಬರ್ತಾರೆ ಅಂತಂದ್ರೆ ಇದು ಸನ್ಮಾನ್ಯ ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪನವರ ಒಂದು ನೇತೃತ್ವ ಏನಿದೆ ಕರ್ನಾಟಕದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮತ್ತು ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರದ ಮೂಲಕ ನಾನೇನು ಕೆಲಸ ಮಾಡಿದ್ದೇನೆ ಜನರಿಗೆ ಗೊತ್ತಾಗಿದೆ. ಅವರು ಆಶೀರ್ವಾದ ಮಾಡಕ್ ಬಂದಿದ್ದಾರೆ. ಲೋಕಸಭೆ ಚುನಾವಣಾ ಅಖಾಡದಲ್ಲಿ 2ನೇ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಭರಾಟೆ ಜೋರಾಗಿದೆ. ಇಂದು ಹಲವು ಅಭ್ಯರ್ಥಿಗಳು ಉಮೇದುವಾರಿಕೆ ಸಲ್ಲಿಸಿದ್ರು. ಹಾವೇರಿ ಹಾಗೂ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಉಮೇದುವಾರಿಕೆಯನ್ನ ಸಲ್ಲಿಸಿದ್ರು.
ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಕೂಡ ನಾಮಪತ್ರ ಸಲ್ಲಿಸಿದ್ರು. ಪತಿ ಶಿವರಾಜ್ ಕುಮಾರ್ ಸಹೋದರ ಮಧು ಬಂಗಾರಪ್ಪ ಸಾಥ್ ಕೊಟ್ರು. ಇನ್ನು ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಸಾಂಕೇತಿಕವಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್, ವಿಜಯಪುರ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಅಲಗೂರ, ಬೆಳಗಾವಿ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಸೇರಿ ಹಲವು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ಒಳ್ಳೆಯ ಮುಹೂರ್ತ ಅಂತ ಹೇಳಿ ನಾಮಪತ್ರ ಸಲ್ಲಿಸಿದ್ದೇನೆ. 19ನೇ ತಾರೀಕು 2 ಸೆಟ್ ಸಲ್ಲಿಸ್ತಾ ಇದ್ದೇನೆ. ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಾಹೇಬರು ಬರ್ತಾರೆ, ಬಸವರಾಜ ಬೇರೆತಿಯವರು ಬರ್ತಾರೆ ಮತ್ತು ರಾಜ್ಯ ಮಟ್ಟದಲ್ಲಿ ಇನ್ನೂ 2-3 ಜನ ನಾಯಕರೆಲ್ಲ ಬರ್ತಾ ಇದ್ದಾರೆ. ಒಂದು ಶುಭ ಗಳಿಗೆಯಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ.